ನಾನಿವತ್ತು ನಿಮಗೆಲ್ಲ ನಾನು ಕೆಲಸ ಮಾಡೋ ಜಾಗನ ತೋರಿಸ್ತೀನಿ. ನಾನೊಬ್ಳು ಹೋಟೆಲಿಯರ್, ಹಾಗಂತ ಹೇಳೋದಕ್ಕೇ ತುಂಬ ಖುಷಿ ಆಗುತ್ತೆ. ಈ ಪೊಸಿಷನಿಗೆ ಬರೋದಕ್ಕೆ ಹಾಗೆ ಈ ಕೆಲಸಕ್ಕೆ ಸೇರೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ನಾನೊಂದು ದೊಡ್ಡ ಬ್ರ್ಯಾಂಡಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಡ್ಯೂಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಇದು ಒಂದು ಕನಸು ಅಂತಲೇ ಹೇಳ್ಬೋದು. ಯಾಕೆಂದರೆ ಇಷ್ಟು ಕಮ್ಮಿ ಟೈಮಲ್ಲಿ ಈ ಪೊಸಿಷನಿಗೆ ಬರೋದು ಈಸಿ ಅಲ್ಲ. ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ ನಾನು ಈ ಪೊಸಿಷನ್ ತಗೊಳ್ಳೋದಕ್ಕೆ. ನಮ್ಮ ಹೋಟೆಲಲ್ಲಿ ನನಗೆ ತುಂಬ ಇಷ್ಟವಾಗಿರೋ ಜಾಗ ಅಂದ್ರೇ ಇದು. ನನಗೆ ತುಂಬ ಟೆನ್ಷನ್ ಆಗಿದ್ದಾಗ, ವರ್ಕ್ ಲೋಡ್ ಜಾಸ್ತಿ ಆಗಿ ಬೇಜಾರಾದಾಗೆಲ್ಲ ನಾನು ಬಂದಿಲ್ಲಿ ಒಂದು 5 ನಿಮಿಷ ನಿಂತ್ಕೋತೀನಿ. ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಈ ಜಾಗದಲ್ಲಿ. ತುಂಬ ಜನ ಕೇಳ್ತಿದ್ರಿ ಈ ಥರ ದೊಡ್ಡ ದೊಡ್ಡ ಹೋಟೆಲಿಗೆ ಜಾಯ್ನ್ ಆಗೋದಕ್ಕೆ ಏನು ಓದ್ಕೊಂಡಿರಬೇಕು ಅಂತ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಖಂಡಿತವಾಗ್ಲೂ ನೀವು ಮಾಡಿರಲೇಬೇಕು ಈ ಥರ ದೊಡ್ಡ ಹೋಟೆಲಿಗೆ ಜಾಯ್ನ್ ಆಗ್ತೀನಿ ಅಂತ ಅಂದರೆ. ಈ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾವುದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ನೀವು ಆ ಕೋರ್ಸ್ನ ತಗೋಬಹುದು. ಕಿಚನ್ ಸರ್ವಿಸ್ ಮತ್ತು ಇವನ್ ಹೌಸ್ ಕೀಪಿಂಗ್, ಫ್ರಂಟ್ ಆಫೀಸ್, ಈ ಥರ ತುಂಬಾನೇ ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನೀವು ಅದಕ್ಕೆ ಜಾಯ್ನ್ ಆಗಿ. ನಾನು ಬೆಂಗಳೂರಿಗೆ ಕೋರ್ಸ್ ಮಾಡೋದಕ್ಕೆ ಹೋದಾಗ ಪಾರ್ಟ್ ಟೈಮ್ ಕೆಲಸಕ್ಕೋಸ್ಕರ ತುಂಬಾನೇ ಹುಡುಕಿದ್ದೀನಿ. ಯಾಕೆ ಅಂದರೆ ಮನೆಯವರಿಗೆ ಕಷ್ಟ ಕೊಡಬಾರ್ದು ಅಂತ. PG ದುಡ್ಡು, ಕೋರ್ಸ್ ದುಡ್ಡು ತುಂಬಾನೇ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಕೆಲಸಕ್ಕೆ ತುಂಬಾನೇ ಹುಡುಕ್ತಿದ್ದೆ. ನಾವು ಯಾವತ್ತೂ ಬೆಳಗ್ಗೆ ಬಂದು ಆದಿ ಮರಿಬಾರ್ದು ಅಲ್ವಾ. ನಾನು ಈಗಲೂ ಕೂಡ ನನಗೆ ಕೆಲಸ ಕೊಟ್ಟು ಮೊದಲನೇ ಗುರುಗಳನ್ನ ನೆನೆಸ್ಕೋತೀನಿ. ಕಷ್ಟ ಅಂತ ಹೋದ್ರೆ ಯಾರು ಸಹಾಯ ಮಾಡಲ್ಲ, ಇಷ್ಟ ಅಂತ ಹೇಳಿದ್ರೆ ಯಾರು ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳೋದು ಕಷ್ಟ ತೋರಿಸ್ಕೊಳ್ಬಾರ್ದು, ಇಷ್ಟನ ಹೇಳ್ಕೋಬಾರ್ದು ಅಂತ. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ.